ಕ್ಷೇತ್ರದಲ್ಲಿ ಕಲಿಗಾಲ ಕಳೆದು ನೋಯುಗ ಎಂದು ಸಾರಿದ್ದಾರೆ. ಕಾಲಚಕ್ರದ ವಕ್ರಗತಿಯಲ್ಲಿ ತಿರುಗಲಿದೆ. ಮಾನವನ ಮನಸ್ಸಿನ ಮೋಸದ ಮಾಯಾಜಾಲ ಚಕ್ರ ಗೃಹ ಮಂತ್ರಿಯ ಮನೆಯನ್ನು ಲೂಟಿ ಮಾಡಿ ಒಳವೆಯನ್ನು ದೋಚ್ಕೊಂಡು ಕೋಟಿಗಟ್ಟೆ ಹಣದ ಒಡವೆಯನ್ನು ದೋಚ್ಕೊಂಡು ಬಂದಿದ್ದೇನೆ. ಈ ಹಣ ಮುಗಿಯೋ ತನಕ ಇದೇ ಊರಿನ ದೇವೇಂದ್ರ ಕಟ್ಟಿರೋ ಊಟದಲ್ಲಿ ನಾವು ವಾಸಿಸ್ತಾನ. ದೇವೇಂದ್ರ, ದೇವೇಂದ್ರ, ನೀನು ನನಗೆ ಮಾಡಿದ ಮೋಸಕ್ಕಾಗಿ ಕಾಣಿಸಿಕೊಂಡಿರ್ಬೇಕು. ಕಾಳಿಂದ ಸತ್ಯವಾಗಿ ನೀನು ಪ್ರಳಯಾಂತಕನಾದರೆ ನಾನು ಪ್ರಳಯ ರುದ್ರ. ಏ ಪ್ರಳಯ ರುದ್ರನು ಪ್ರಕಾಶಿಸುವ ಪ್ರಜ್ವಲ ಬೆಳಕಿಗೆ ಸುಟ್ಟು ಬೂದಿಯಾಗಲೇಬೇಕು. ಕೆಲವು ದಿನ ನಿನ್ನ ಗರಡಿಯಲ್ಲಿ ಕಾಲ ಕಳೆದು ಸಮಯ ಸಾಧಿಸಿ ಹಣ ಒಡವೆ ಬಂಗಾರವನ್ನು ದೋಚಿಕೊಂಡು ಬಾಂಬೆಯಲ್ಲಿ ವೈಭವದ ಜೀವನ ನಡೆಸುವುದೇ ಏ ಪ್ರಕಾಶನ ಒಳಸಂಚು. ದೇವೇಂದ್ರ, ಅದಕ್ಕಾಗಿ ನೀನಿರುವ ಜಾಗಕ್ಕೆ, ನೀನು ವಾಸಿಸುವ ತಾಣಕ್ಕೆ ಏ ಪ್ರಕಾಶನ ಪ್ರಯಾಣ. ಪ್ರಕಾಶನನ್ನು ಕೆಣಕೊಂಡು ಹೆಣ್ಣೋಡುವುದಿಲ್ಲ, ಆ ಗಂಡೇ ಹುಡುಗಿಲ್ಲ. ನಾಯಿತರ ಶಾಪ ಕಟ್ಟರೆ ವರ ಮಾತು ಮೀರೋಲ್ಲ, ನಾ ಯಾರನ್ನು ಉಳಿಸೋಲ್ಲ. ಆ ಭೀಮನ ಬಲದವನು, ಚಾಣಿಕ್ಯದ ಜಲದವನು, ಆ ಪ್ರೀತಿಗೆ ಒಲಿದೇನು. ಆಗಿನ ದ್ವೇಷ 12 ವರುಷ, ಆಗಿನ ದ್ವೇಷ 12 ವರುಷ. ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಆಗಿನ ದ್ವೇಷ 12 ವರುಷ. ಮಾವ, ಓ ಭಾರತಿ, ಬಾರೆ, ಏನ್ ಸಮಾಚಾರ? ಮಾವ, ನಿಮ್ಮಿಂದಾಗಿ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು, ಸಹಾಯ ಆಗ್ಬೇಕಿತ್ತು. ಅದಕ್ಕೆ ಬಂದೆ. ದಯವಿಟ್ಟು ಈ ಸಹಾಯನ ಮಾಡ್ತೀರಾ? ಅದೇನು ನಿನ್ನ ಸಮಸ್ಯೆ ಅಂತ ಹೇಳು ಭಾರತಿ. ನೋಡಿ ಮಾವ, ನಮ್ಮ ಅಪ್ಪ ಅಮ್ಮನಿಗೆ ತುಂಬಾನೇ ಹುಷಾರಿಲ್ಲ, ಆರೋಗ್ಯ ಹದಗೆಟ್ಟೋಗ್ಬಿಟ್ಟಿದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಅದಕ್ಕೆ ಈ ಮನೆ ಆಸ್ತಿ ಪತ್ರ ಇಟ್ಕೊಂಡು ನನಗೆ ಸ್ವಲ್ಪ ಹಣ ಕೊಡ್ತೀರಾ? ಹಣ? ಭಾರತಿ, ನಿನ್ನಂತೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಾನಿರೋದು. 20 ವರ್ಷಗಳ ಹಿಂದೆ ನಮ್ಮ ತಂದೆ ನಿಮ್ಮ ತಾಯಿಗೆ ಒಂದು ಮಾತು ಹೇಳಿದ್ರು. ಆದ್ರೆ ನಿಮ್ಮ ತಾಯಿ ನಮ್ಮ ತಂದೆ ಮಾತನ್ನ ಕೇಳಲಿಲ್ಲ. ಆ ಬಡ ಬಿಕಾರಿಯನ್ನು ಕಟ್ಟಿಕೊಂಡು ನಿನಗೆ ಜನ್ಮ ನೀಡಿದಾಕೆಗೆ ನಾನು ಹಣ ಕೊಡ್ಬೇಕೆ? ಓಕೆ, ಹಣ ಕೊಡ್ತೇನೆ. ಆದ್ರೆ ನೀನು ನನ್ನ ಮಾತಿನಂತೆ ನಡ್ಕೊಂಡ್ರೆ
ನಿನಗೆ ನಾನು ಹಣ ಕೊಡ್ತೇನೆ. ಹಾ ಮಾವ, ಅದೇನು ಅಂತ ಹೇಳಿ ಮಾವ. ನೀವು ಹೇಳ್ದಾಗೆ ಕೇಳ್ತೀನಿ, ಆದ್ರೆ ಹಣ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡಿ ಮಾವ. ಕೇಳಿ ಮಾವ. ಬರೀ ಮಾತಿನಿಂದ ಸಾಧ್ಯವಿಲ್ಲ ಭಾರತಿ. ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ನಿನ್ಗೆ ಹಣ ಕೊಡ್ತೇನೆ. ಅಯ್ಯೋ ದೇವ್ರೆ, ತೊಡ್ಕು ಬಲು ಕೆಡ್ಕು ಏನು ಮಾಡೋದು? ಅಕಸ್ಮಾತ್ತಾಗಿ ಮಾವ ಏನಾದರೂ ತನ್ನ ಮೇಲೆ ಕೆಟ್ಟದಾಗಿ ತಿಳ್ಕೊಂಡು ಚೀಲ ಏನಾದರೂ ಕೇಳಿಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ಅಕಸ್ಮಾತ್ ಏನಾದರೂ ಕೇಳಿದ್ರು ನನ್ನ ಮಾವ ಅಲ್ವಾ, ಹೇಗಿದ್ರು ನನ್ನನ್ನು ಮುಂದೆ ಮದುವೆ ಆಗ್ತಾರೆ. ಇವ್ರಿಗೆ ಏನಾದರೂ ಕೊಟ್ಟು ಮಾತನಂತೆ ನಡ್ಕೊಂಡ್ರೆ ಅಷ್ಟೇ ನನ್ನ ತಂದೆ ತಾಯಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಭಾರತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಗಂಜಿ ಕಾಲದ ಕಾಲಕ್ಕೆ ನಂಜಿಕೊಳ್ಳಲು ಕೇಳಿದರು ಎಂಬಂತೆ ನಿನ್ನ ತಂದೆ ತಾಯಿ ಉಳಿಬೇಕು ಅಂದ್ರೆ ನನಗೆ ಭಾಷೆ ಕೊಡು. ಆಯ್ತು ಮಾವ, ನೀವು ಹೇಳ್ದಾಗೆ ನಿಮ್ಮ ಮಾತನ್ನ ಖಂಡಿತವಾಗ್ಲೂ ಪೂರೈಸ್ಕೊಡ್ತೀನಿ. ನೋಡಿ, ಇದು ನನ್ನ ಎತ್ತವರ ಹಣೆಗೂ ಸತ್ಯ ಮಾವ. ಇವಳಾಸೆ ಕೈಗೊಂಬೆಯವನಾದ ಮಾಲಿನಿಯ ಅಂದಕ್ಕೆ ಮರುಳಾದ ಮಾತಿಗೆ ಸಿಲುಕಿ ಶರಣಾದ ಭ್ರಮೆಗೆ ಸಿಲುಕಿ ಮರುಳಾದ ವೆರಿ ಗುಡ್ ಭಾರತಿ. ಈಗ ನನ್ನ ಮಾತಿನಂತೆ ನನ್ನ ಪ್ರೇಮದ ಅರಗಿಣಿ ನೀನಾಗಿ, ಗರಿ ಬಿಚ್ಚಿ ನರ್ತಿಸುವ ನವಿಲಾಗಿ, ಈ ನಟರಾಜನ ನರ್ತಕಿ ನೀನಾಗುವ. ಆಯ್ತು ಮಾವ, ನಿಮ್ಮ ಆಸೆಯಂತೆ ನಾನು ಹಾಡಿಕೊಂಡು ಕುಪ್ಪಳಿಸ್ತೀನಿ. ಬನ್ನಿ ಮಾವ.